ರೈತರ ಸಾಲ ಮನ್ನಾ ತುಂಬ ಅಂದರೆ ತುಂಬ ಜನ ಕೇಳಿದ್ರಿ. ಮೊನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ, ಅದಕ್ಕೆ ನೀವು ಎಲ್ಲರೂ ಕೂಡ ಹೇಳಿದ್ರಿ ಸುಳ್ಳು ಸರ್, ರೈತರ ಸಾಲ ಮನ್ನಾ ಆಗ್ತಾ ಇಲ್ಲ, ಈಗ ಎಲ್ಲಿ ಆಗ್ತಾ ಇದೆ ಅಂತ ನೀವು ಹೇಳಿದ್ರಿ. ಇಲ್ಲ, 100% ಸಾಲ ಮನ್ನಾ ಆಗ್ತಾ ಇದೆ. ಯಾರಿಗೆ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಆಗ್ತಾ ಇದೆ ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಇಲ್ಲಿ ರೈತರಿಗೆ ಸದ್ಯದ ಮಟ್ಟಿಗೆ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ರೈತರಿಗೆ ಸಾಲ ಮನ್ನಾ ಫಿಕ್ಸ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂತಂದರೆ ರೈತರ ಕೃಷಿ ಸಾಲ ಏನಿದೆ ಅಂದರೆ, ಈಗ ಎಲ್ರಿಗೂ ಸಾಲ ಮನ್ನಾ ಮಾಡ್ತಾರೆ ಹಾಗೆ ಹೀಗೆ ಅದೆಲ್ಲ ಅಲ್ಲ. ಈಗ ಯಾರಿಗೆ ಕೃಷಿ ಸಾಲ ಅನ್ನುವಂಥದ್ದು ಇರುತ್ತೆ ಅಂದರೆ, ರೈತರು ಯಾರೆಲ್ಲ ಕೃಷಿಯಲ್ಲಿ ಸಾಲವನ್ನು ಮಾಡಿರ್ತೀರ ಅಂಥವರಿಗೆ ಮನ್ನಾ ಆಗುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ಅಂದರೆ ಈಗ ಸಣ್ಣ ಸಾಲ ಆಗಿರಬೇಕು, ಕೋಟಿಗಟ್ಟಲೆ ಇರಬಾರ್ದು, ಅಥವಾ ಒಂದು 50 ಲಕ್ಷ 60 ಲಕ್ಷ ಅಥವಾ 40 20 ಹೀಗೆಲ್ಲ ಅಲ್ಲ. ಜಸ್ಟ್ 1 ಲ್ಯಾಕ್ 2 ಲ್ಯಾಕ್ 3 ಲ್ಯಾಕ್ ಅಂದರೆ 1 ಲಕ್ಷ 2 ಲಕ್ಷ 3 ಲಕ್ಷ ಹಿಂಗಿದ್ದರೆ ನೀವು ಸರ್ಕಾರದಿಂದ ಕಾಂಪನ್ಸೇಷನ್ ಅನ್ನೋದಕ್ಕಿಂತ ನೀವು ಸರ್ಕಾರದ ಅಪ್ಲಿಕೇಶನನ್ನು ಹಾಕಬೇಕಾಗ್ತದೆ ಸರ್ಕಾರಕ್ಕೆ. ಆವಾಗ ನಿಮಗೆ ಸಾಲ ಮನ್ನಾ ಮಾಡುವಂಥದ್ದು, ಮನ್ನಾ ಅಪ್ಲಿಕೇಶನ್ ಎಲ್ಲ ಐ ಥಿಂಕ್ ಇಲ್ಲ, ಯಾಕಂತಂದ್ರೆ ಮನ್ನಾ ಸೀದಾ ಮಾಡಿಬಿಡ್ತಾರೆ. ಅದು ಮಾಡುವಂಥ ಒಂದು ಚಾನ್ಸಸ್ ಕೂಡ ಇದೆ ಸರ್ಕಾರದ ಕಡೆಯಿಂದ. ಇದು ಇಲ್ಲಿ ಸರ್ಕಾರ ಈಗ ಬರ್ತಾ ಇರುವಂಥ ಮಾಹಿತಿ ಆ್ಯಂಡ್ ಸರ್ಕಾರ ಈಗ ಹೇಳ್ತಾ ಇರುವಂಥ ಮಾಹಿತಿ. ಅದೊಂದು ಖುಷಿ ವಿಚಾರ. ಯಾಕಂತಂದರೆ ಒಂದಿಷ್ಟು ಜನರಿಗೆ ಸಾಲ ಮನ್ನಾ ಮಾಡಿದ್ರೆ ಅದರಲ್ಲಿ ತುಂಬ ಒಂದು ಬೆನಿಫಿಟ್ ಇರುತ್ತೆ. ಆ್ಯಂಡ್ ಬೆನಿಫಿಟ್ ಅನ್ನೋದಕ್ಕಿಂತ ತುಂಬ ಖುಷಿ ಆಗುತ್ತೆ ತುಂಬ ಜನರಿಗೆ. ಆ್ಯಂಡ್ ನಾನು ಹೇಳುವಂಥದ್ದಿಷ್ಟೇ, ಸಾಲ ಮನ್ನಾ ಮಾಡಿದಾಗ ಎಲ್ರಿಗೂ ಒಟ್ಟಿಗೆ ಮಾಡಬೇಕಾಗ್ತದೆ. ಆ್ಯಂಡ್ ನನ್ನ ಒಪಿನಿಯನ್ ಅಂತಂದರೆ, ನಾನು ಜಸ್ಟ್ 1-2 ನಿಮಿಷ ಹೇಳುವಂಥದ್ದಷ್ಟೇ. ಏನಂತಂದರೆ, ಸಾಲ ಮನ್ನಾ ತುಂಬ ಜನರಿಗೆ ಒಳ್ಳೆಯದು. ನನ್ನ ಒಪಿನಿಯನ್, ನನ್ನ ಒಂದು ಅನಿಸಿಕೆಯನ್ನು ನಾನು ಹೇಳಲಿಕ್ಕೆ ಬಯಸುವಂಥದ್ದು. ಯಾಕಂತಂದರೆ ಈಗ ಸಾಲ ಮನ್ನಾ ಮಾಡಿದರೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ತುಂಬ ಜನ ಹಣವನ್ನು ಪಡ್ಕೊಳ್ತೀರಾ. ನಿಮ್ಮ ಒಂದು ಕೃಷಿಗಾಗಿರ್ಬೋದು, ಎಕ್ಸೆಟ್ರಾ ಏನೋ ಇರ್ಬೋದು. ಬಟ್ ಆ ಒಂದು ಸಾಲ ಮನ್ನಾ ಮಾಡಿದ್ರೆ ನಿಮ್ಗೆ ಖುಷಿ ಆಗತ್ತೆ ಅನ್ನುವಂಥದ್ದಾದಮೇಲೆ ಅದು ನಿಮಗೆ ಸಾಲ ಮನ್ನಾ ತುಂಬ ಒಳ್ಳೆಯದು. ಸರ್ಕಾರದ ವತಿಯಿಂದನೂ ಕೂಡ ಈಗ ಅವರಿಗೊಂದು ಏನಂತಂದ್ರೆ, ಈಗ ಅವ್ರು ಸಾಲ ಮನ್ನಾ ಮಾಡಿದರೆ ಸರ್ಕಾರದಿಂದ ಒಂದು ಅವರಿಗೂ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ, ನನಗಂತೂ ಖುಷಿ ಆಗುತ್ತೆ. ಹಾಗೆ ನಾನು ಹೇಳ್ತಾ ಇರುವಂಥದ್ದು ತುಂಬ ಜನರ ಭಾಳಲ್ಲಿ ಬೆಳಕಾಗುತ್ತೆ ಈ ಒಂದು ಸಾಲ ಮನ್ನಾ. ಯಾಕಂತಂದರೆ ನಾನು ತುಂಬ ಜನ ನೋಡಿದ್ದೀನಿ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ತುಂಬ ಜನ ಕಷ್ಟದಲ್ಲಿರ್ತಾರೆ, ಸಾಲ ಮಾಡ್ಕೊಂಡಿರ್ತಾರೆ, ಎಕ್ಸೆಟ್ರಾ ಅಂಥವರಿಗೆ ಈ ಒಂದು ಸಾಲ ಮನ್ನಾ ಅನ್ನುವಂಥದ್ದು ಎನರ್ಜಿ ಸಿಗ್ದಂಗೆ ಆಗುತ್ತೆ. ಅಂತಂದರೆ ಖುಷಿಯಾಗಿಬಿಡುತ್ತೆ ಅವರಿಗೆ. ಓ ಹೌದು, ಸಾಲ ಮನ್ನಾ ಆಗುತ್ತೆ ಅಲ್ವಾ. ಈಗ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ಅರ್ಜಿ ಹಾಕಿ. ಐ ಥಿಂಕ್ ಅರ್ಜಿ ಹಾಕುವಂಥದ್ದು ಇಲ್ಲ, ಯಾಕಂತಂದರೆ ಅರ್ಜಿ ಹಾಕುವಂಥದ್ದಲ್ಲ, ಸೀದಾ ಸಾಲ ಮನ್ನಾ ಮಾಡುವಂಥ ಚಾನ್ಸಸ್ ಇದೆ. ಯಾಕಂತಂದರೆ ಅರ್ಜಿ ಎಲ್ಲ ಕರಿಯಲ್ಲ, ಹಾಗಾಗಿ ಸುಮ್ಮನೆ ಮತ್ತೆ ಟೈಮ್ ವೇಸ್ಟ್ ಅಂತ ಅದೆಲ್ಲ ಮಾಡಲ್ಲ. ಐ ಥಿಂಕ್ ಆದರೆ ಯಾರ್ದಾರು ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ. ನಾನು ನಿಮಗೇನೋ ಸುಮ್ಮನೆ ಹೇಳ್ತಾ ಇಲ್ಲ, ಇದು ಸರ್ಕಾರದ ಒಂದು ರೂಲ್ಸ್ ಪ್ರಕಾರ ನಾನು ಹೇಳ್ತಾ ಇರುವಂಥದ್ದು. ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ, ಸಾಲ ಮನ್ನಾ ಆದರೆ ನಾನು ಹೇಳ್ತಾ ಇರುವಂಥದ್ದು ತುಂಬ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಜನರಿಗೆ ತುಂಬ ಬಾಳಲ್ಲಿ ಬೆಳಕಾಗುತ್ತೆ. ನಾನು ಯಾವಾಗಲೂ ಹೇಳ್ತಾ ಬಂದಿದ್ದೀನಿ. ಯಾಕಂತಂದರೆ ತುಂಬ ಜನ ರೈತರು ಎಷ್ಟೋ ಕಷ್ಟಪಟ್ಟಿರ್ತೀರ, ಸಾಲ ಮನ್ನಾ ಆದರೆ ಒಳ್ಳೆಯದು, ಅಥವಾ ನಮ್ಗೆ ಸಾಲ ಮನ್ನಾ ಆದರೆ ಅದಕ್ಕಾಗುತ್ತೆ ಇದಕ್ಕಾಗುತ್ತೆ. ಹಾಗಿರುವಾಗ ಎಷ್ಟೋ ಜನರ ಲೈಫಲ್ಲಿ ಒಂದು ಖುಷಿ ಆಗುತ್ತೆ, ಎಷ್ಟೋ ಜನರ ಲೈಫಲ್ಲಿ ಒಂದು ಬೆಳಕಾಗುತ್ತೆ ಅಂತ ನಾನು ತುಂಬ ಸತಿ ಹೇಳಿದೆ. ಯಾಕಂತಂದರೆ ತುಂಬ ಜನರಿಗೆ ಒಳ್ಳೆಯದಾಗುತ್ತೆ ಅಲ್ವಾ. ಈಗ ಹಾಗಾಗಿ ಅದು ಅಷ್ಟು ಒಳ್ಳೆಯದಾಗಬೇಕಂತಂದರೆ ಈಗ ಸರ್ಕಾರ ಸಾಲ ಮನ್ನಾ ಮಾಡಿದ್ರೆ ದಟ್ ಈಸ್ ಒನ್ ಆಫ್ ದ ಬೆಸ್ಟ್. ನನ್ನ ಒಂದು ಅಭಿಪ್ರಾಯ, ಖುಷಿ ಆಗುತ್ತೆ ಅಲ್ವಾ. ಈಗ ಹಾಗೆ ನನ್ನ ಒಂದು ಅಭಿಪ್ರಾಯ ಏನಂತಂದರೆ, ಸರ್ಕಾರ ಸಾಲ ಮನ್ನಾ ಮಾಡಲಿ ಅಲ್ವಾ, ಅದು ಒಳ್ಳೆಯದು, ನನ್ನ ಪ್ರಕಾರ ಒಳ್ಳೆಯದು. ಯಾಕಂತಂದರೆ ತುಂಬ ಜನ ಸಾಲ ಮನ್ನಾ ಮಾಡಿದ್ರೆ ತುಂಬ ಜನರಿಗೆ ಒಳ್ಳೆಯದಾಗುತ್ತೆ, ಖುಷಿ ಆಗುತ್ತೆ. ಆ್ಯಂಡ್ ಅದರಿಂದ ಯಾರದ್ದೋ ಒಂದು ಮನೆ ಒಳ್ಳೆಯದಾಗುತ್ತೆ ಅಂತಂದರೆ ಅದು ತುಂಬ ಒಳ್ಳೆಯದು ಅಲ್ವಾ. ಈಗ ನಾನೇನೋ ನಿಮ್ಗೆ ವಿಡಿಯೋ ಮಾಡಿ ನಾನೇನೋ ಮಾಹಿತಿ ಕೊಡ್ತಾಯಿದ್ದೀನಿ ಅಂತಂದರೆ, ನೀವೊಂದು ಸ್ವಲ್ಪ ಜನ ಇದನ್ನ ಮಾಹಿತಿನ ತಗೊಂಡು ಆ ಒಂದು ಅಪ್ಲಿಕೇಶನ್ ಹಾಕ್ತೀರಾ, ಆ ಒಂದು ಯೋಜನೆಗಳಿಗೆ ಅಪ್ಲಿಕೇಶನ್ ಹಾಕ್ತೀರಾ, ಹಣವನ್ನು ಪಡ್ಕೊಳ್ತೀರಾ. ನನ್ನಿಂದ ನಾನು ಮಾಡಿರುವಂಥ ವಿಡಿಯೋವನ್ನು ನೋಡಿ ನೀವು ಹಣವನ್ನು ಪಡ್ಕೊಳ್ಳುವಂಗೆ ಆಗುತ್ತಂತಂದ್ರೆ ಅದು ನನ್ನ ಪುಣ್ಯ ಅಲ್ವಾ. ಹಾಗೆ ಅದು ನನ್ನ ಪುಣ್ಯ ಅನ್ನೋದಕ್ಕಿಂತ ನನ್ನ ಒಂದು ನಾನೇನೋ ಮಾಡಿದ್ದೀನಿ ಅನ್ನುವಂಥದ್ದು ಒಂದು ಲೈಫಲ್ಲಿರುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ, ನಾನೇನೋ ಒಳ್ಳೇದು ಮಾಡಿದ್ದೀನಿ, ಒಂದಿಷ್ಟು ಜನರಿಗೆ ಲೈಫಲ್ಲಿ ಕ್ವಾಲಿಟಿಯನ್ನು ಕೊಟ್ಟಿದ್ದೀನಿ, ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡಿದ್ದೀನಿ, ಇನ್ನೊಬ್ಬರ ಲೈಫಲ್ಲಿ ವ್ಯಾಲ್ಯೂವನ್ನು ಆ್ಯಡ್ ಮಾಡಿದ್ದೀನಿ ಅಂತಂದರೆ ಏನೋ ಒಂದು ಯಾರಿಗೂ ಒಂದು ಕೊಟ್ಟಿದ್ದೀನಿ ಅನ್ನುವಂಥ ಒಂದು ಖುಷಿ ಇರುತ್ತೆ ಅಲ್ವಾ. ಹಾಗೆ ಸರ್ಕಾರ ಕೊಟ್ಟರೆ ಅದು ಏನಂತಂದರೆ ಒಂದು ಖುಷಿಯೇ ಅಲ್ವಾ. ನನ್ನ ಒಂದು ಒಪಿನಿಯನ್, ನಾನು ಹೇಳ್ತಾ ಇರುವಂಥದ್ದು ನಾನು ಈಗ ನೀವು ನೋಡ್ತಾ ಇರ್ಬೋದು, ನಾನು ಇಷ್ಟು ದಿನದಿಂದ ವಿಡಿಯೋ ಮಾಡ್ಕೊಂಬರ್ತಾ ಇದ್ದೀನಿ, ನೀವೆಲ್ಲ ನೋಡ್ತಾ ಇದ್ದೀರಾ. ನಿಮಗೂ ಒಂದು ಖುಷಿ ಆಗಿಬಿಡುತ್ತೆ. ತುಂಬ ಜನ ತುಂಬ ಜನ 90% ಜನ
ನನಗೆ ಕಮೆಂಟ್ ಮಾಡಿರುವಂಥದ್ದು ಒಳ್ಳೆ ಕಮೆಂಟೇ. ಸರ್ ನಮ್ಗೆ ಹಣ ಬಂದಿದೆ, ಹಣ ಜಮೆ ಆಗಿದೆ, ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ, ನೀವು ನಮ್ಗೆ ವಿಡಿಯೋ ಮಾಡಿರೋದ್ರಿಂದ ನಮ್ಗೆ ಹಣ ಬಂದಿದೆ. ಇಷ್ಟು ಹೇಳುವಾಗ ಸಾಕಲ್ಲ ಅಲ್ವಾ? ಇಷ್ಟು ಹೇಳುವಾಗ ಸಾಕಲ್ಲ, ಮತ್ತೇನು ಬೇಕು ಅಲ್ವಾ? ಹಾಗಾಗಿ ಯಾರೂ ಕೂಡ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಜಾಸ್ತಿ ಏನೋ ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ನನ್ನ ವಿಡಿಯೋ ಬಂದು ನೋಡಿ, ನಿಮ್ಗೆ ಅರ್ಥ ಆಗುತ್ತೆ ಏನು ಸರ್ಕಾರ ಇಲ್ಲಿ ಮಾಡ್ತಾಯಿದೆ, ಏನು ಕೆಲಸ ಮಾಡ್ತಾಯಿದೆ, ಅಥವಾ ಇಲ್ಲಿ ಸರ್ಕಾರ ಏನೇನು ಹೊಸ ಹೊಸ ರೂಲ್ಸನ್ನು ತರ್ತಾಯಿದೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ, ತಿಳಿಯುತ್ತೆ. ಅಷ್ಟೇ ನಾನು ಹೇಳುವಂಥದ್ದು. ಏನೋ ಹಾಗಾಗಲ್ಲ ಹಿಂಗಾಗಲ್ಲ ಅಂತಲೇ ಅದೆಲ್ಲ ನಾನು ಹೇಳಲಿಕ್ಕೆ ಹೋಗಲ್ಲ. ಏನಂತಂದರೆ ಆರಾಮ್ಸೆ ನೀವೆಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೋದು, ಅಷ್ಟೇ ಹೇಳ್ಬೋದು. ನಾನು ಹೇಳ್ತಾ ಇದ್ದೀನಲ್ಲ, ಯಾವತ್ತೂ ಕೂಡ ನಾನು ಹೇಳ್ತಾನೆ ಇರ್ತೀನಿ, ನೀವು ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಆಗಲ್ಲ, ಅದಾಗಲ್ಲ, ಇದಾಗಲ್ಲ ಅನ್ನುವಂಥದ್ದು ಎಲ್ಲದೂ ಕೂಡ ಆಗುತ್ತೆ. ನೀವು ಟ್ರೈ ಮಾಡಿ ಅಷ್ಟೇ. ಟ್ರೈ ಮಾಡುವಂಥ ತುಂಬ ಮುಖ್ಯ. ನಮ್ಮ ಹತ್ರ ಆಗಲ್ಲ ಅನ್ನೋದಕ್ಕಿಂತ ನಾನು ಹೆಂಗೆ ಮಾಡ್ಬೋದು ಅನ್ನುವಂಥದ್ದನ್ನು ಯೋಚನೆ ಮಾಡಿದಾಗ ನಿಮ್ಮ ಲೈಫಲ್ಲಿ ಏನೋ ಒಂದು ಒಳ್ಳೆಯದಾಗತ್ತೆ. ಬೇಕಾದ್ರೆ ನೋಡಿ, ಚೆಕ್ ಮಾಡಿ. ನಾನು ಹೇಳಿ ಏನು ನೀವು ಮಾಡುವಂಥದ್ದು ಅಂತ ನಾನು ಹೇಳ್ತಾ ಇಲ್ಲ ಅಲ್ವಾ? ಹಾಗಾಗಿ ನಾನು ಯಾವತ್ತೂ ಕೂಡ ಆ ರೀತಿ ನಾನು ಯೋಚನೆನೇ ಮಾಡಲ್ಲ. ಜಸ್ಟ್ ನೀವು ಥಿಂಕ್ ಮಾಡಿ, ನಾನು ಏನು ಮಾಡಬಹುದು, ನಾನು ಏನು ಮಾಡಬೇಕು, ನಾನು ಏನು ಮಾಡಿದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನು ನಿಮ್ಮ ಸ್ವಂತ ಯೋಚನೆಯಲ್ಲಿ ನೀವು ಯೋಚನೆ ಮಾಡಿ. ನಿಮ್ಗೆ ಅರ್ಥ ಆಗುತ್ತೆ, ಹೌದು ಅವ್ರು ಹೇಳಿರುವಂಥದ್ದು ಕರೆಕ್ಟ್ ಇದೆ ಅನ್ನುವಂಥ ನಿಮ್ಗೆ ಅರ್ಥ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ ಅಂತ ಹೇಳ್ತಾ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.